ಇಲ್ಲಿ ಚಿಂದೋಡಿ ಲೀಲಾ ಸರ್ಕಾರ ಹತ್ರ ಸೇತುವೆ ನಿರ್ಮಾಣ ಇವೆಲ್ಲವನ್ನು ಕೂಡ ಅಪ್ರೂವಲ್ ಮಾಡಿಸ್ಕೊಂಡು ಬಂದ್ರು ಸಿದ್ದೇಶಣ್ಣ. ಜಿಲ್ಲಾ ಕ್ರೀಡಾಂಗಣ ಬೇಕು, ಅದಕ್ಕೊಂದು ಆಸ್ಟ್ರೋ ಟರ್ಫ್ ಹಾಕ್ಬೇಕು, ಸಿಂಥೆಟಿಕ್ ಟ್ರ್ಯಾಕ್ ಹಾಕ್ಬೇಕು ಅಂತ ಹೇಳಿ ಅವರು ಅನುರಾಗ್ ಠಾಕೂರ್ ಅವರ ಬೆನ್ನಿಂದ ಬಿದ್ದು 7 ಕೋಟಿ ರೂಪಾಯಿ ತಗೊಂಡ್ಬಂದ್ರು. 7 ಕೋಟಿ ರೂಪಾಯಿ ವರ್ಷ ಆದ್ರೂ ಕೂಡ ಅನುದಾನವನ್ನು ಬಳಕೆ ಮಾಡಲಿಲ್ಲ ಅಂತ ಹೇಳಿ ಅಷ್ಟು ಯೋಜನೆಗಳು ಕೂಡ ಇವತ್ತು ಸ್ಥಗಿತಗೊಂಡು ಕೆಲವು ಅನುದಾನ ವಾಪಸ್ ಹೋಗಿದೆ. ಪ್ರತಿ ಒಂದಕ್ಕೂ ಕೂಡ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಈಗಿನ ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರವರೇ, ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ನೀವೇನು ಮಾಡಬೇಡಿ. ಮಾವನವರಿದ್ದಾರೆ, ಅವರ ಆಶೀರ್ವಾದ ಇದೆ. ನಿಮ್ ಮಾವನವರು ಅನ್ಯ ಪಾರ್ಟಿಗಳ ಜೊತೆ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿಬಿಟ್ಟು ನಿಮ್ಮನ್ನ ಸಂಸದೆ ಮಾಡಿಬಿಟ್ರು. ನೀವು ಆ ಕೃತಜ್ಞತೆಗೋಸ್ಕರ ಸಭೆ ಸಮಾರಂಭ ನಡೀತೈತೆ ಅಂತಂದ್ರೆ ಹಿಂದ್ಗಡೆ ಹೋಗ್ಬಿಟ್ಟು ಪರದೆ ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಹೆಲ್ಪ್ ಮಾಡಿದ್ರಿ. ಇಲ್ಲಾಂದ್ರೆ ನಮ್ಮ ಅಪ್ಪನ ಹಣೆ, ನಮ್ಮ ಮಾವನ ಹಣೆ, ನಾನು ಎಫ್ಡಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಬರ್ತೀನಿ. ಒಂದು ಹುಲಿನೇ ಹೊಡೆದ್ಬಿಟ್ಟು ನೀವು ಅದನ್ನೇ ಸೋಲಿಸ್ಬಿಟ್ಟು ನನ್ನನ್ನ ಮಾಡ್ಬಿಟ್ರಿ, ನನ್ನ ಮನೆಯೊಳಗೆಲ್ಲ ಇದ್ದನ್ನ ಮಾಡ್ಬಿಟ್ರಿ ಅಂತ ಹೇಳಿ ಧನ್ಯವಾದವನ್ನು ಹೇಳ್ಬಿಡ್ತೀರಿ. ಪ್ರಭಾವರೇ, ನಾನು ನಿಮಗೆ ಇಷ್ಟೇ ಹೇಳಕ್ ಹೋಗುವಂತದ್ದು, ಮೊನ್ನೆ ಅಮಿತ್ ಶಾ ಅವರು ಬಂದೇನೋ ಹೇಳಿದ್ರು, ನನ್ನನ್ನು ಹೊಗಳಿದ್ರು, ನಿಮ್ಮನ್ನು ಹೊಗಳಲಿಲ್ಲ, ಬಹಳ ಚಾಲಾಕಿ ಅಂತ ಹೇಳಿದ್ರು. ಚಾಲಾಕಿ ಯಾವ ಪಕ್ಷದವ್ರ ಜೊತೆ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಚುನಾವಣೆಗೆ ಗೆದ್ದು ಬಿಡ್ತೀರಿ ಅಂತವ್ರನ್ನ ಗೆಲ್ಲಿಸಿದ್ರಲ್ಲ ಅಂತ ಅಮಿತ್ ಶಾ ಅವರು ಹೇಳಿದ್ರು. ನಿಮ್ ಇಷ್ಟ ಆಗನೆ ಮಾಡ್ಲಿಲ್ಲ. ನಿಮ್ ಚಾಲಾಕಿ ಕೆಲಸವನ್ನ, ನಿಮ್ಮ ಚಾಲಾಕಿತನವನ್ನ ನಮ್ಮ ಸಿದ್ದೇಶಣ್ಣ ತಂದಿದ್ರಲ್ಲ, ಈ 5 ಯೋಜನೆಗಳು, ಈ 5 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಇಲ್ಲಿ ವಿಮಾನ ನಿಲ್ದಾಣ ತರಲಿಕ್ಕೆ, ಆ ಸಿಂಥೆಟಿಕ್ ಟ್ರ್ಯಾಕ್ ಹಾಕೋದಕ್ಕೆ, ಆ ರೈಲ್ವೆ 100 ಪಾಸ್ ಮಾಡೋದಕ್ಕೆ, ಚಿಂದೋಡಿ ಲೀಲಾ ಸರ್ಕಲ್ ನಲ್ಲಿ ಆ ಒಂದು ಸೇತುವನ್ನು ಮಾಡೋದಕ್ಕೆ ಇದಕ್ಕೆ ಬಳಸಿ. ಮೇಡಮ್, ನೀವು ಏನು ಮಾಡಬೇಡಿ. ನಮ್ಮ ಸಿದ್ದೇಶಣ್ಣ ತಂದಿದ್ರಲ್ಲ, ಆ ಯೋಜನೆಗಳ ಅನುಷ್ಠಾನವನ್ನು ಮಾಡಿದ್ರೆ ಸಾಕು. ಜನ ಕನಿಷ್ಠ ನೀವೇನೇ ಸರ್ಕಸ್ ಮಾಡಿ ಗೆದ್ದಿದಿರಲ್ಲ, ಇವತ್ತು ಅನ್ಯಾಯದಿಂದ ಗೆದ್ಕೊಂಡಿದ್ದೀರಿ. ಅನ್ಯಾಯ ಮಾಡಿದ್ರು ಬಹಳ ಜನ ಇದ್ದಾರೆ. ಆದ್ರೆ ನೀವು ಅಟ್ಲೀಸ್ಟ್ ಕನಿಷ್ಠ ಆ ಕೃತಜ್ಞತೆಯನ್ನ ತೋರ್ಬೋದು. ಸಿದ್ದೇಶಣ್ಣ ಮಾಡಿದಂತ ಒಳ್ಳೆ ಕೆಲಸವನ್ನ ನಾನು ಮುಂದುವರಿಸ್ತಿದ್ದೀನಿ ಅಂತ ಹೇಳುವಂತ ಸೌಜನ್ಯ ತೋರಿದ್ರು ಸಾಕು. ದಾವಣಗೆರೆ ಜನ ಧನ್ಯರಾಗ್ತಾರೆ ಮೇಡಮ್ ಅಂತ ಹೇಳಿ ನಮ್ಮ ಶಿವಶಂಕರ್ ಅವರು, ಆನಂತರ ನಮ್ಮ ಯಶವಂತರಾವ್ ಅವರು ಕೂಡ ಮಾತಾಡಿದ್ರು. ಇದು ನಮ್ಮ ಸಿದ್ದೇಶಣ್ಣ ಹೊರಗಿನವ್ರ, ಯಾರು ಹೇಳಿದವರು? ಸಿದ್ದೇಶಣ್ಣ ಹೊರಗಿನವರು ಅಂತ ಹೇಳ್ತಾರಲ್ಲ. ನಮ್ಮ ಪಾರ್ಟಿಯವನ್ನೆಲ್ಲ ಹಾಗೆ ಹೇಳಿದ್ರೆ ಅವನಿಗೆ ನಮ್ಮ ಪಾರ್ಟಿ ಸಿದ್ಧಾಂತ ತತ್ವ ಗೊತ್ತಿಲ್ಲ, ನಮ್ಮ ಪಾರ್ಟಿ ಹಿನ್ನೆಲೆ ಗೊತ್ತಿಲ್ಲ, ನಮ್ಮ ಪಾರ್ಟಿ ಹೋರಾಟ ಗೊತ್ತಿಲ್ಲ, ನಮ್ಮ ಪಾರ್ಟಿ ಹಿಸ್ಟ್ರಿ ಗೊತ್ತಿಲ್ಲ ಅವನಿಗೆ. ಯಾಕಂತಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಎಲ್ಲಿಂದ ಎಂಪಿ ಆಗಿದ್ದಾರೆ? ವಾರಾಣಸಿಯಿಂದ, ಗುಜರಾತಿನ ಭಾವನಗರದ ನರೇಂದ್ರ ಮೋದಿ ಅವರು ವಾರಾಣಸಿಯಿಂದ ಇವತ್ತು ಎಂಪಿ ಆಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಲಕ್ನೋದಿಂದ ಲಕ್ನೋದಿಂದ ಗೆದ್ದು ಪ್ರಧಾನಿಯಾಗಿದ್ರು. ಸಿಂಧನ ಪಾಕಿಸ್ತಾನದ ಸಿಂಧನಲ್ಲಿ ಹುಟ್ಟಿದಂತಹ ಆಡ್ವಾಣಿಯವರು ಗುಜರಾತ್ನ ಗಾಂಧಿನಗರದಿಂದ ಆಯ್ಕೆಯಾಗಿ ದೇಶದ ಉಪ ಪ್ರಧಾನಿಯಾಗಿದ್ರು. ಡೆಲ್ಲಿನಲ್ಲಿ ಹರಿಯಾಣಕ್ಕೆ ಸೇರಿದಂತಹ ಸುಷ್ಮಾ ಸ್ವರಾಜ್ ಅವರು ಬಂದು ಬಳ್ಳಾರಿಯಲ್ಲಿ ಚುನಾವಣೆಗೆ ನಿಂತಿದ್ರು. ಇದು ಇತಿಹಾಸನೇ ಗೊತ್ತಿಲ್ಲದ್ರೆ ಸಿದ್ದೇಶಣ್ಣ ಹೊರಗಿನವರಲ್ಲ, ಅವರು ನಮ್ಮವರು ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ದೇಶಣ್ಣ ಅವ್ರ ತಂದೆ ಮಲ್ಲಿಕಾರ್ಜುನ 2 ಸರಿ ಗೆಲ್ಸಿದ್ದು, ಸಿದ್ದೇಶಣ್ಣ 4 ಸರಿ ಗೆಲ್ಸಿದ್ದು. ಈ ಸರಿ ನಿಮ್ಮಂತವರೆಲ್ಲ ತೋಕಾವಾಗಿರ್ಲಿಲ್ಲ ಅಂದ್ರೆ 5ನೇ ಸರಿನೂ ಮತ್ತೆ ಅವ್ರ ಮನೆಯವರು ಈ ಸಂಸದರಾಗಿರ್ತಾ ಇದ್ರು, ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು. ನಮ್ಮ ಸಿದ್ದೇಶಣ್ಣಗೆ ನಾನು ಆಗ್ಲೇ ಹೇಳಿದೆ, ಈ ಜನರೊಳಗಡೆ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ. ಅರ್ಧಾಡಿ ನೀರೊಳಗಡೆ ದೋಣಿ ಬಳಸೋದು ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಅದು ಮಾಡ್ಬೇಕಿತ್ತು ಸಿದ್ದೇಶಣ್ಣ. ಎಲ್ಲ ಕೋವಿಡ್ ಸೋಂಕಿದ್ರೆ ಅದರಲ್ಲಿ ಅವಾಗ ಡಿಕ್ಕಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ಮ ಸಿದ್ದೇಶಣ್ಣ ಗೊತ್ತಿಲ್ಲ. ನಮ್ಮ ಸಿದ್ದೇಶಣ್ಣಗೆ ಡಿ ಕೆ ಶಿವಕುಮಾರ್ ಅಲ್ಲಿ ಉಪಮುಖ್ಯಮಂತ್ರಿ ಆದ್ಮೇಲೆ ಕೆಳಗಡೆ ಹೊಡೆದ್ರೆ ದುಡ್ಡೇನಾದ್ರು ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಹೇಳಿ ಬುಕ್ಕೆ ಕೊಟ್ಟು ಬರುವಂತದ್ದು ನಮ್ಮ ಸಿದ್ದೇಶಣ್ಣ ಗೊತ್ತಿಲ್ಲ. ನಮ್ಮ ಸಿದ್ದೇಶಣ್ಣ ಒಳ್ಳೆ ಕೆಲಸ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಇಂಥವರೆಲ್ಲ ನಮ್ಮ ಸಿದ್ದೇಶಣ್ಣಗೆ ಸರ್ಟಿಫಿಕೇಟ್ ಕೊಡ್ಬೇಕಾ? ಸಿದ್ದೇಶಣ್ಣ, ನಿಮ್ ಜೊತೆ ನಾವು ಇದೀವಿ. ಯಾಕಂದ್ರೆ ನಿಮ್ಮ ತಂದೆಯವರ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವ್ರು, ನೀವು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದಂತವ್ರು. ನಿಮ್ ಜೊತೆ ನಾವೆಲ್ಲ ಇದೀವಿ. ನಿಮ್ಮೆಲ್ಲ ಪ್ರೀತಿ, ವಿಶ್ವಾಸದಿಂದ, ಅಭಿಮಾನದಿಂದ ನಾವಿಲ್ಲಿ ಬಂದಿರುವಂತದ್ದು.